ಶಿಬಿ ಚಕ್ರವರ್ತಿಯು ಉಸಿನಾರ ರಾಜನ ಮಗ ಹಾಗೂ ವಿಷ್ಣುವಿನ ಮಹಾಭಕ್ತನಾಗಿದ್ದನು. ಶಿಬಿಯು ದಾನಕ್ಕೆ ಎಂದೂ ಇಲ್ಲ ಎಂದವನಲ್ಲ. ಅವನ ಖ್ಯಾತಿ ಎಲ್ಲರೂ ಹೊಗಳುತ್ತಿದ್ದರು. ಒಂದು ಬಾರಿ ದೇವೇಂದ್ರ ಮತ್ತು ಅಗ್ನಿದೇವನು ಶಿಬಿಯ ದಾನದ ಮಿತಿಯನ್ನು ಪರೀಕ್ಷಿಸಲು ಬಯಸಿದರು. ಅಗ್ನಿದೇವನು ಪಾರಿವಾಳದ ರೂಪವನ್ನು, ಹಾಗೆ ದೇವೇಂದ್ರನು ಹದ್ದಿನ ರೂಪವನ್ನು ಪಡೆದನು. ಹದ್ದು ಪಾರಿವಾಳವನ್ನು ಬೆನ್ನಟ್ಟಲು ಪ್ರಾರಂಭಿಸಿತು. ಪಾರಿವಾಳವು ಹಾರಿ ಶಿಬಿ ಚಕ್ರವರ್ತಿ ಕುಳಿತಿದ್ದ ಅರಮನೆಗೆ ಬಂದು ಶಿಬಿ ಚಕ್ರವರ್ತಿಯನ್ನು ನನ್ನನ್ನು ಕಾಪಾಡು, ನನ್ನನ್ನು ಉಳಿಸು ಎಂದು ಬೇಡಿಕೊಳ್ಳಲಾರಂಭಿಸಿತು. ಇದನ್ನು ಕಂಡ ಶಿಬಿಯ ಗುರುಗಳು, ರಾಜನೇ, ಜೀವ ಬೆದರಿಕೆಯಿಂದಾಗಿ ಪಾರಿವಾಳ ರಕ್ಷಣೆಗಾಗಿ ನಿಮ್ಮ ಬಳಿಗೆ ಬಂದಿದೆ. ಪ್ರತಿಯೊಂದು ಜೀವಿಗೂ ಬದುಕುವ ಹಕ್ಕಿದೆ, ಅಲ್ಲದೆ ಈ ಜೀವಿಯ ಜೀವ ರಕ್ಷಣೆಗಿಂತ ದೊಡ್ಡ ಸಹಾಯ ಮತ್ತೊಂದಿಲ್ಲ. ಪಾರಿವಾಳ ಮುಂದುವರಿಸಿ, ಓ ರಾಜ, ಹದ್ದಿಗೆ ಹೆದರಿ ನಾನು ನಿನ್ನ ರಕ್ಷಣೆ ಕೇಳಲು ಬಂದಿದ್ದೇನೆ. ದುರ್ಬಲರಾದ ನನ್ನನ್ನು ನೀನೇ ರಕ್ಷಿಸಬೇಕು ಎಂದು ಕೇಳಿಕೊಳ್ಳಲು ಪ್ರಾರಂಭಿಸಿತು. ಅಷ್ಟರಲ್ಲಿಯೇ ಹದ್ದು ಅರಮನೆಯನ್ನು ಸೇರಿತು. ಓ ರಾಜ, ಈ ಪಾರಿವಾಳ ನಿಮ್ಮ ರಕ್ಷಣೆ ಕೇಳಿ ಬಂದಿರಬಹುದು, ಆದರೆ ಪಾರಿವಾಳ ಹದ್ದಿಗೆ ಆಹಾರ ಎಂಬುದನ್ನು ಮರೆಯಬೇಡಿ. ದಯವಿಟ್ಟು ನನ್ನ ಆಹಾರವಾಗಿರುವ ಈ ಪಾರಿವಾಳವನ್ನು ಬಿಟ್ಟು ನನ್ನ ಪ್ರಾಣವನ್ನು ಉಳಿಸಿ. ನಾನು 3 ದಿನದಿಂದ ಏನೂ ಆಹಾರವನ್ನು ಸೇವಿಸಿಲ್ಲ. ಈಗ ಊಟ ಮಾಡದಿದ್ದರೆ ನಾನೂ ಸಾಯುತ್ತೇನೆ ಎಂದು ಬೇಡಿಕೊಳ್ಳಲಾರಂಭಿಸಿತು. ಆಗ ಶಿಬಿ ಚಕ್ರವರ್ತಿ ಯೋಚಿಸಲು ಆರಂಭಿಸಿದರು. ಜೀವಕ್ಕೆ ಅಪಾಯವಿರುವ ಈ ದುರ್ಬಲ ಪಕ್ಷಿಯನ್ನು ರಕ್ಷಿಸುವುದು ರಾಜನಾದ ತನ್ನ ಕರ್ತವ್ಯ. ಹಾಗೆಯೇ ಹದ್ದು ಹಸಿದಿದೆ ಮತ್ತು ಆಹಾರವನ್ನು ಬೆನ್ನಟ್ಟಲು ಸಾಕಷ್ಟು ಪ್ರಯತ್ನಗಳು ಮಾಡಿದೆ. ಅದರ ಆಹಾರವನ್ನು ತೆಗೆದುಕೊಂಡು ಹೋಗುವುದು ಕೂಡ ಪಾಪವಾಗಿದೆ. ಈಗ ಏನು ಮಾಡಬೇಕು ಎಂದು ಯೋಚಿಸಲು ಪ್ರಾರಂಭಿಸಿದರು. ತದನಂತರ ಶಿಬಿ ಚಕ್ರವರ್ತಿ ಯೋಚಿಸಿ ಹದ್ದಿಗೆ ಹೇಳಿದರು, ಓ ಹದ್ದೆ, ಇದಕ್ಕಿಂತ ಉತ್ತಮವಾದ ರುಚಿಯಾದ ಆಹಾರವನ್ನು ನಾನು ನಿನಗೆ ಕೊಡುತ್ತೇನೆ. ದಯವಿಟ್ಟು ಈ ಪಾರಿವಾಳವನ್ನು ಬಿಟ್ಟು ಬಿಡು ಎಂದು ಬೇಡಿಕೊಂಡರು. ಆಗ ಹದ್ದು, ಓ ರಾಜ, ಈ ಪಾರಿವಾಳಕ್ಕಿಂತ ರುಚಿಕರವಾದ ವಸ್ತು ಇನ್ನೊಂದಿಲ್ಲ. ಅವು ನಮಗೆ ಆಹಾರವೆಂದೇ ಬ್ರಹ್ಮದೇವನು ನಿರ್ಧರಿಸಿದ್ದಾನೆ ಎಂದು ಹೇಳಿತು. ಅದಕ್ಕೆ ಶಿಬಿಯು, ಓ ಹದ್ದೆ, ನನ್ನ ರಕ್ಷಣೆಯಲ್ಲಿರುವ ಈ ಪಾರಿವಾಳವನ್ನು ಬಿಟ್ಟು ನಾನು ನಿಯಮಗಳನ್ನು ಉಲ್ಲಂಘಿಸಲಾರೆ. ಪಾರಿವಾಳವನ್ನು ಉಳಿಸಲು ನಾನು ನನ್ನ ಪ್ರಾಣತ್ಯಾಗಕ್ಕೂ ಸಿದ್ಧ. ಇದನ್ನು ಬಿಟ್ಟು ನಿನಗೆ ಏನು ಬೇಕು ಕೇಳಿಕೋ ಎಂದು ಹೇಳಿದರು. ಅದಕ್ಕೆ ಹದ್ದು ಉತ್ತರಿಸಿ, ಓ ರಾಜ, ನೀವು ನಿಜವಾಗಿಯೂ ಈ ಪಾರಿವಾಳವನ್ನು ರಕ್ಷಿಸಲು ಬಯಸಿದರೆ ಪಾರಿವಾಳದ ತೂಕಕ್ಕೆ ಸಮಾನವಾದ ನಿಮ್ಮ ಬಲತೊಡೆಯ ಮಾಂಸವನ್ನು ನನಗೆ ಕೊಡಿ ಎಂದು ಬೇಡಿಕೊಂಡಿತು. ಅದಕ್ಕೆ ಶಿಬಿ ಚಕ್ರವರ್ತಿ ಒಪ್ಪಿಕೊಂಡು ತಕ್ಷಣವೇ ತಕ್ಕಡಿಯನ್ನು ತರಿಸಲು ಹೇಳಿದರು. ಒಂದು ಬದಿಯಲ್ಲಿ ಪಾರಿವಾಳವನ್ನು, ಹಾಗೆ ಇನ್ನೊಂದು ಬದಿಯಲ್ಲಿ ತಮ್ಮ ತೊಡೆಯ ತೊಗಲನ್ನು ಕತ್ತರಿಸಿ ಇಡಲು ಪ್ರಾರಂಭಿಸಿದರು. ಅವರು ಎಷ್ಟು ಕತ್ತರಿಸಿದರೂ ಅದು ಪಾರಿವಾಳದ ತೂಕಕ್ಕೆ ಸಮನಾಗುತ್ತಿರಲಿಲ್ಲ. ತಮ್ಮ ತೊಡೆಯ ಮಾಂಸದಿಂದ ಪಾರಿವಾಳದ ತೂಕವನ್ನು ಸರಿಗಟ್ಟಲು ವಿಫಲವಾದಾಗ ಅವರು ಸ್ವತಃ ತಕ್ಕಡಿಯಲ್ಲಿ ಕುಳಿತು ಹದ್ದು ತನ್ನನ್ನು ತಿನ್ನಬಹುದು ಎಂದು ಹೇಳಿದರು. ಈ ಹಂತದಲ್ಲಿ ಇಬ್ಬರೂ ದೇವರುಗಳು ತಮ್ಮ ಗುರುತನ್ನು ಬಹಿರಂಗಪಡಿಸಿದರು ಮತ್ತು ಅಗ್ನಿದೇವನು ಹೇಳಿದನು, ಓ ರಾಜ, ನಾನು ಅಗ್ನಿಹೋತ್ರ. ಈ ಹದ್ದು ದೇವೇಂದ್ರ. ನೀರಗತಿರನ್ನು ರಕ್ಷಿಸಲು ಮತ್ತು ದಾನ ಮಾಡಲು ನಿಮ್ಮ ಇಚ್ಛೆಯನ್ನು ಮತ್ತು ಇತರ ಜೀವಿಗಳ ಬಗ್ಗೆ ನಿಮ್ಮ ಕರುಣೆಯನ್ನು ಪರೀಕ್ಷಿಸಲು ನಾವು ಬಂದಿದ್ದೇವೆ. ನೀವು ಈ ಪರೀಕ್ಷೆಯಲ್ಲಿ ಸಫಲರಾಗಿದ್ದೀರಾ. ನಿಮ್ಮ ಕೀರ್ತಿ ಪ್ರಪಂಚದಾದ್ಯಂತ ಹರಡುತ್ತದೆ ಎಂದು ಹೇಳಿ ಶಿಬಿ ಚಕ್ರವರ್ತಿಯನ್ನು ಹಾರೈಸಿದರು. ಆಗ ಶಿಬಿ ಚಕ್ರವರ್ತಿಯ ದೇಹವು ಮೂಲ ರೂಪಕ್ಕೆ ಬದಲಾಗುತ್ತದೆ ಮತ್ತೆ ದೇವತೆಗಳಿಬ್ಬರು